Namaste. Subject Mathematics. Textbook for class 6th. Chapter 1 Knowing our numbers. Article number 1.3 Large numbers in practice. Sub-article number 1.3.7 To estimate products. ಈಗ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಗುಣಿಸೋದಿರುತ್ತಲ್ಲ, ಗುಣಿಸ್ತೀವಲ್ಲ, ಮಲ್ಟಿಪ್ಲಿಕೇಶನ್ ಮಾಡ್ತೀವಲ್ಲ, ಅದರದ್ದು ರಿಸಲ್ಟಿಗೆ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಅದನ್ನು ಎಸ್ಟಿಮೇಟ್ ಮಾಡೋದು. ಎಸ್ಟಿಮೇಟ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಆಗಿ ಹೇಳೋವಂಥದ್ದು, ಅಂದಾಜಿಸೋದು ಅಂತ ಹೇಳ್ತಾರಲ್ಲ. ಸೊ ಆ ಥರ ಹೌ ಡು ವಿ ಎಸ್ಟಿಮೇಟ್ ಎ ಪ್ರಾಡಕ್ಟ್. ಸೊ ನಾವು ಯಾವ ಥರ ಎಸ್ಟಿಮೇಟ್ ಮಾಡ್ತೇವೆ ಪ್ರಾಡಕ್ಟನ್ನು ಅಂತ. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನಲ್ಲಿ ಬರೋವಂಥ ಆನ್ಸರಿಗೆ ನಾವು ಪ್ರಾಡಕ್ಟ್ ಅಂತ ಹೇಳ್ತೇವೆ. ಪ್ರಾಡಕ್ಟನ್ನು ನಾವು ಹೇಗೆ ಎಸ್ಟಿಮೇಟ್ ಮಾಡ್ತೇವೆ ನೋಡೋಣ. ಈಗ ವಾಟ್ ಈಸ್ ದಿ ಎಸ್ಟಿಮೇಟ್ ಫಾರ್ 19 × 78 ಅಂತ ಕೇಳಿದ್ದಾರೆ, ಗೊತ್ತಾಯ್ತಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ 19 × 78 ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಸೊ 8 9s 72 get 2, 7 carry, 8 1s 8, 8 plus 7 is 15. Next 63, 7 9s 63 is 3, 6 carry, 7 1s 7, 7 plus 6 is 13. ಸೊ 2 8 4 1 ಅಂತ ಬರುತ್ತೆ. ಸೊ 1482 ಇದು ಕರೆಕ್ಟ್ ಆನ್ಸರ್. ಬಟ್ ನಾವು ಹಾಗೆ ಎಸ್ಟಿಮೇಟ್ ಮಾಡಬೇಕಂತ. ಇದರದ್ದು ಚಾಪ್ಟರ್ ಹೆಡ್ಡಿಂಗ್ ಏನಿದು, ಆ್ಯಕ್ಚುಲಿ ಚಾಪ್ಟರ್ ಅಂದರೆ ಆರ್ಟಿಕಲ್ ನಂಬರ್ದು ಹೆಡ್ಡಿಂಗ್ ಏನಂದರೆ ಟು ಎಸ್ಟಿಮೇಟ್ ಪ್ರಾಡಕ್ಟ್. ನಾವು ಪೆನ್ಸಿಲ್ ಇಲ್ಲದೆ ಹಾಗೆ ಒಂದು ಅಂದಾಜಿಸ್ಬೇಕು, ಗೊತ್ತಾಯ್ತಲ್ಲ. ಇಟ್ ಈಸ್ ಆಬ್ವಿಯಸ್ ದಟ್ ದಿ ಪ್ರಾಡಕ್ಟ್ ಈಸ್ ಲೆಸ್ ದ್ಯಾನ್ 2000. ವೈ? ಸೊ ಹಾಗೆ ನಾವು ಎಸ್ಟಿಮೇಟ್ ಮಾಡಬೇಕು ಅಂದರೆ ಈ 19ಗೆ ನಿಯರ್ ಆಗಿರೋ ನಂಬರ್ ಯಾವುದು, 20. ಮತ್ತು 78ಗೆ ನಿಯರ್ ಆಗಿರೋ ನಂಬರ್ ಯಾವುದು, 80. ಇದೆರಡನ್ನು ಹಾಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 80 × 20 ಅಂತ ಹೇಳಿದ್ರೆ 8 2s 16, ಇಲ್ಲಿ 00. ಸೊ 1600, ಗೊತ್ತಾಯ್ತಲ್ಲ. ಈ ಥರ ಮಾಡೋದನ್ನ ನಾವು ಎಸ್ಟಿಮೇಟ್ ಅಂತ ಹೇಳ್ತೇವೆ, ಗೊತ್ತಾಯ್ತಲ್ಲ. ಸೊ ಇಟ್ ಈಸ್ ಆಬ್ವಿಯಸ್ ದಟ್ ದಿ ಪ್ರಾಡಕ್ಟ್ ಈಸ್ ಲೆಸ್ ದ್ಯಾನ್ 2000 ಆಗಿದೆ ಅಲ್ವಾ. ವೈ ಅಂತ ಕೇಳಿದ್ದಾರೆ. ಸೊ ಪ್ರಾಡಕ್ಟ್ ಇದು ಲೆಸ್ ದ್ಯಾನ್ 2000 ಬರುತ್ತೆ, ಹೇಗೆ ಅಂತ ಕೇಳಿದ್ದಾರೆ. ಇಫ್ ವಿ ಅಪ್ರಾಕ್ಸಿಮೇಟ್ 19 ಟು ದಿ ನಿಯರೆಸ್ಟ್ ಟೆನ್ಸ್. ಈ 19ನ್ನು ನಿಯರೆಸ್ಟ್ ಟೆನ್ಸಿಗೆ ಹಾಕಿದ್ರೆ ವಿ ಗೆಟ್ 20 ಬರುತ್ತೆ. ಆ್ಯಂಡ್ ದೆನ್ ಅಪ್ರಾಕ್ಸಿಮೇಟ್ 78 ಟು ನಿಯರೆಸ್ಟ್ ಟೆನ್ಸ್. 78ನ್ನು ಕೂಡ ನಿಯರೆಸ್ಟ್ 10ಗೆ ಹಾಕಿದರೆ ವಿ ಗೆಟ್ 80 ಬರುತ್ತೆ. ಆ್ಯಂಡ್ 20 × 80 ಮಾಡಿದರೆ 1600 ಬರುತ್ತೆ. ಲುಕ್ ಅಟ್ 63 × 182. ಈಗ ನಾವಿವಾಗ ಇದು 1600 ಬಂತು, ಹಾಗಾಗಿ 2000ಗಿಂತ ಲೆಸ್ ಇದೆ ಅಂತ ನಾವು ನೋಡುತ್ತೀವಿ. ನೆಕ್ಸ್ಟು 63 × 182 ಅಂತ ಇದೆ. ಇದನ್ನು ಯಾವ ಥರ ಎಸ್ಟಿಮೇಟ್ ಮಾಡಬೇಕು. ಈಗ 63 ಅಂತ ಹೇಳಿದ್ರೆ ಇದನ್ನು ನೆಕ್ಸ್ಟು 100ಗೆ 100 ತಗೊಳ್ಳೋದಾದರೆ 100 ಅಂತ ಮಾಡೋದು. ಇದು 182ಗೆ ನಿಯರ್ ಆಗಿರೋದು ಯಾವುದು, 100 ಅಂತ ಹೇಳಿದ್ರೆ 200. ಎರಡೂ ಸೇರಿದ್ರೆ ಎಷ್ಟು ಬರುತ್ತೆ, ಸೊ 20,000 ಏನೋ ಬರುತ್ತೆ, ಗೊತ್ತಾಯ್ತಲ್ಲ. ಸೊ ಇಫ್ ವಿ ಅಪ್ರಾಕ್ಸಿಮೇಟ್ ಬೋತ್ ದಿ ನಿಯರೆಸ್ಟ್ ಹಂಡ್ರೆಡ್ಸ್ ವಿ ಗೆಟ್. ಎರಡನ್ನೂ ಕೂಡ ನಾವು 100ಗೆ ನಿಯರಾಗಿ ತೊಗೊಂಡ್ರೆ, ಸೊ 63 ಇರೋದು 100, 182 ಇರೋದನ್ನು 200 ಮಾಡಿಕೊಂಡ್ರೆ ನಮಗೆ 20,000 ಬರುತ್ತೆ. ಓಕೆ, ದಿಸ್ ಈಸ್ ಮಚ್ ಲಾರ್ಜರ್ ದ್ಯಾನ್ ದಿ ಆ್ಯಕ್ಚುಯಲ್ ಪ್ರಾಡಕ್ಟ್. ಸೊ ಇದು ಆ್ಯಕ್ಚುಯಲ್ ಪ್ರಾಡಕ್ಟಿಗಿಂತ ಜಾಸ್ತಿ ಆಯಿತು. ಹಾಗಾದರೆ ಆ್ಯಕ್ಚುಯಲ್ ಪ್ರಾಡಕ್ಟ್ ಎಷ್ಟು ಬರುತ್ತೆ ನೋಡೋಣ. ಆ್ಯಕ್ಚುಯಲ್ ಪ್ರಾಡಕ್ಟ್ 63 × 182 ಮಾಡಿದರೆ, ಸೊ 2 3s 6, 2 6s 12, 8 3s 24, 4 to carry, 8 6s 48, 48 plus 2 is 50, 63, 6 4 11 ಅಂದರೆ 11,466. ಇಲ್ಲಿ ನೋಡಿದ್ರೆ 20,000 ಇದೆ, ತುಂಬ ಲಾರ್ಜರ್ ಆಗೋಯಿತು ಅಲ್ವಾ. ಸೊ ದಿಸ್ ಈಸ್ ಮಚ್ ಲಾರ್ಜರ್ ದನ್ ದಿ ಆ್ಯಕ್ಚುಯಲ್ ಪ್ರಾಡಕ್ಟ್. ಆ್ಯಕ್ಚುಯಲ್ ಪ್ರಾಡಕ್ಟ್ ಎಷ್ಟು, 11,466. ಬಟ್ ಇದು ನಾವು ಎಸ್ಟಿಮೇಟ್ ಮಾಡ್ಕೊಂಡಿರೋದು, ಸುಮ್ಮನೆ ಒಂದು ಅಂದಾಜು ಅಪ್ರಾಕ್ಸಿಮೇಟಾಗಿ ತೊಗೊಂಡಾಗ ನಮಗೆ 20,000 ಅಂತ ಬರ್ತಾ ಇದೆ. ಓಕೆ, ದಿಸ್ ಈಸ್ ಮಚ್ ಲಾರ್ಜರ್ ದೆನ್ ದಿ ಆ್ಯಕ್ಚುಯಲ್ ಪ್ರಾಡಕ್ಟ್. ಸೊ ವಾಟ್ ಡು ವಿ ಡೂ. ಹಾಗಾದರೆ ಏನು ಮಾಡೋದು. ಟು ಗೆಟ್ ಎ ಮೋರ್ ರೀಸನಬಲ್ ಎಸ್ಟಿಮೇಟ್ ವಿ ಟ್ರೈ ರೌಂಡಿಂಗ್ ಆಫ್ 63 ಟು ದಿ ನಿಯರೆಸ್ಟ್ ಟೆನ್ಸ್. ಅಲ್ಲಿಗೆ 63ನ ನಿಯರೆಸ್ಟ್ ಟೆನ್ಸ್ಗೆ ನಾವು ಹಾಕ್ಕೊಂಡ್ರೆ ಅದು 60 ಆಗುತ್ತೆ, ಗೊತ್ತಾಯ್ತಲ್ಲ.
63ನ ನಾವೇನು ಮಾಡೋದು, 63 ಇರೋದನ್ನು 60 ಮಾಡ್ಕೊಳ್ಳೋದು, ಗೊತ್ತಾಯ್ತಲ್ಲ. 182ನಲ್ಲಿರೋದನ್ನು ಆ್ಯಂಡ್ ಆಲ್ಸೋ 182 ಟು ದಿ ನಿಯರೆಸ್ಟ್ ಟೆನ್ಸಿಗೆ ಹಾಕ್ಕೊಂಡ್ರೆ, ಈ 182ನೂ ಕೂಡ ನಿಯರೆಸ್ಟ್ ಟೆನ್ಸಿಗೆ ಹಾಕ್ಕೊಂಡ್ರೆ ದಟ್ ಈಸ್ 180 ಆಗುತ್ತೆ. ಈ ಎರಡನ್ನೂ ಕೂಡ, ಈ 63ನೂ ಕೂಡ ಈಗ ನಾವು 100ಗೆ ಹಾಕೋದು ಬೇಡ, 100ಗೆ ಹಾಕಿದರೆ 20,000 ಆಗಿಬಿಡುತ್ತೆ. 63ನ ನಿಯರೆಸ್ಟ್ ಟೆನ್ಸಿಗೆ ಹಾಕ್ಕೊಳ್ಳೋದು, 182ನೂ ಕೂಡ ನಿಯರೆಸ್ಟ್ ಟೆನ್ಸ್, ಎರಡನ್ನೂ ಕೂಡ ನಾವು ನಿಯರೆಸ್ಟ್ ಟೆನ್ಸಿಗೆ ಹಾಕಿದರೆ 63 ಇರೋದು 60 ಇಂಟು 182 ಇರೋದು 180 ಆಗುತ್ತೆ, ಅದಾಯ್ತಲ್ಲ. ಸೊ ಈಗ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಸೊ ಇಷ್ಟು ಬರುತ್ತೆ, 10,800 ಏನೋ ಬರುತ್ತೆ, ಗೊತ್ತಾಯ್ತಲ್ಲ. ಸೊ ನಿಯರೆಸ್ಟ್ 10 ದಟ್ ಈಸ್ 60 ಆ್ಯಂಡ್ ಆಲ್ಸೋ 182 ಟು ದಿ ನಿಯರೆಸ್ಟ್ 10 ದಟ್ ಈಸ್ 180. ವಿ ಗೆಟ್ 60 ಇಂಟು 180 ಮಾಡಿದರೆ 10,800. ದಿಸ್ ಈಸ್ ಎ ಗುಡ್ ಎಸ್ಟಿಮೇಟ್ ಬಟ್ ಈಸ್ ನಾಟ್ ಕ್ವಿಕ್ ಎನಫ್. ಸೊ ಇಲ್ಲಿ ನೋಡಿದ್ರೆ ಅಪ್ರಾಕ್ಸಿಮೇಟಾಗಿ ನೋಡಿ, ಇದು 10,800 ಅಂದರೆ ನಿಯರೆಸ್ಟ್ 11,000ಗೆ, ಇದು ಕೂಡ ನಿಯರೆಸ್ಟ್ 11,000ಗೆ ಆಗುತ್ತೆ, ಇದು ಕೂಡ ನಿಯರೆಸ್ಟ್ 11,000ಗೆ ಆಗುತ್ತೆ. ಓಕೆ, ಬಟ್ ಇದನ್ನು ಕ್ವಿಕ್ಕಾಗಿ ಮಾಡೋಕ್ಕಾಗಲ್ಲ, 18 in 6 ಅಂತ ಕ್ವಿಕ್ಕಾಗಿ ಮಾಡೋಕ್ಕಾಗಲ್ಲ, ಆಯಿತಾ. ಅದಕ್ಕೆ ಏನು ಮಾಡೋದು, ಇಫ್ ವಿ ನೌ ಟ್ರೈ ಅಪ್ರಾಕ್ಸಿಮೇಟಿಂಗ್ 63 to 60 ಆ್ಯಂಡ್ 182 ಟು ದಿ ನಿಯರೆಸ್ಟ್ 100 ದಟ್ ಈಸ್ 200. ಅಲ್ಲಿಗೆ ಏನು ಮಾಡೋಣ ಅಂದರೆ 63 ಇದೆಯಲ್ಲ ಅದನ್ನು 10ಸಿಗೆ ಹಾಕ್ಕೊಳ್ಳೋಣ, 182ನ 100ಸಿಗೆ ಹಾಕ್ಕೊಳ್ಳೋಣ, ಗೊತ್ತಾಯ್ತಲ್ಲ. ನಿಯರೆಸ್ಟ್ 100ಸಿಗೆ, ಇದು ನಿಯರೆಸ್ಟ್ 10ಸಿಗೆ, ಇದು ನಿಯರೆಸ್ಟ್ 10ಸಿಗೆ, ಇದು 182 ಈಸ್ ನಿಯರೆಸ್ಟ್ ಟು 100s. ಅಲ್ಲಿಗೆ 63ಗೆ 60 ಇಂಟು 182ನ 100ಸಿಗೆ ಅಂತ ಹೇಳಿದ್ರೆ 200ಗೆ, ಅಲ್ಲಿಗೆ ಎಷ್ಟಾಗುತ್ತೆ, ಸೊ 12,000. ಸೊ ಇಲ್ಲಿ ಏನಾಯಿತು, 11,466, ಇದು 12,000 ಆಗಿದೆ. ಓಕೆ, ಕ್ವಿಕ್ಕಾಗಿ ಮಾಡ್ಬೋದು. ಆ್ಯಂಡ್ ದಿಸ್ ನಂಬರ್ 12,000 ಈಸ್ ಎ ಕ್ವಿಕ್ ಆ್ಯಸ್ ವೆಲ್ ಆಸ್ ಎ ಗುಡ್ ಎಸ್ಟಿಮೇಟ್ ಆಫ್ ದಿ ಪ್ರಾಡಕ್ಟ್ ಅಂತ ಗೊತ್ತಾಯ್ತು ನಮಗೆ. ದಿ ಜನರಲ್ ರೂಲ್ ಏನು ಇವಾಗ ಅಂತ ಹೇಳಿದ್ರೆ, ಇಷ್ಟೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಂಡು ಬಂದ್ವಲ್ಲ, ಒಂದು ರೂಲ್ನ ಕ್ರಿಯೇಟ್ ಆಯ್ತು ಇವಾಗ. ರೂಲ್ ದಟ್ ವಿ ಕ್ಯಾನ್ ಮೇಕ್ ಈಸ್ ದೇರ್ ಫಾರ್ ರೌಂಡ್ ಆಫ್ ಈಚ್ ಫ್ಯಾಕ್ಟರ್ ಟು ಇಟ್ಸ್ ಗ್ರೇಟೆಸ್ಟ್ ಪ್ಲೇಸ್ ದೆನ್ ಮಲ್ಟಿಪ್ಲೈ ದಿ ರೌಂಡೆಡ್ ಆಫ್ ಫ್ಯಾಕ್ಟರ್ಸ್. ಈಗೇನಂತ ಆಯ್ತಂತ ಹೇಳಿದ್ರೆ, ನಾವು ಗ್ರೇಟೆಸ್ಟ್ ಫ್ಯಾಕ್ಟರಿಗೆ ನಾವು ರೌಂಡ್ ಆಫ್ ಮಾಡ್ತಾ ಇರೋದು, ರೌಂಡ್ ಆಫ್ ಈಚ್ ಫ್ಯಾಕ್ಟರ್ ಟು ಇಟ್ಸ್ ಗ್ರೇಟೆಸ್ಟ್ ಪ್ಲೇಸಿಗೆ, ಯಾವುದು ಗ್ರೇಟೆಸ್ಟ್ ಪ್ಲೇಸ್ ಇದೆ ಅಂತ ನೋಡಿಕೊಂಡು ನಾವು ಅದಕ್ಕೆ, ಈಗ 63 ಅಂತ ಬಂತಲ್ವ, ಇಲ್ಲಿ ಎಷ್ಟದು 63 ಇಂಟು 182 ಅಂತ ಇದೆ, 63 ಇಂಟು 182. ಇದರಲ್ಲಿ ಗ್ರೇಟೆಸ್ಟ್ ಪ್ಲೇಸ್ ಯಾವುದು, 10s, ಇದರಲ್ಲಿ ಗ್ರೇಟೆಸ್ಟ್ ಪ್ಲೇಸ್ ಯಾವುದು 100 ಅಷ್ಟೇ, ಗೊತ್ತಾಯ್ತಲ್ಲ. ಏನಪ್ಪ ಇದು ಗ್ರೇಟೆಸ್ಟ್ ಪ್ಲೇಸ್ ಅಂತ ಹೆದರ್ಕೋಬೇಡಿ. ಇದರಲ್ಲಿ ಗ್ರೇಟೆಸ್ಟ್ ಪ್ಲೇಸ್ ಎಷ್ಟು, 10s, ಇದರಲ್ಲಿ ಗ್ರೇಟೆಸ್ಟ್ ಪ್ಲೇಸ್ ಎಷ್ಟು, 100s, ಅದಕ್ಕೆ ನಿಯರಾಗಿ ತೊಗೊಂಡು ಮಾಡ್ತಾ ಇರೋದು. ಓಕೆ, ದೆನ್ ಮಲ್ಟಿಪ್ಲೈ ದಿ ರೌಂಡೆಡ್ ಆಫ್ ಫ್ಯಾಕ್ಟರ್ಸ್. ದಸ್ ಇನ್ ದಿ ಎಬೋ ಎಕ್ಸಾಂಪಲ್ ವಿ ರೌಂಡೆಡ್ ಆಫ್ 63 ಟು 10ಸಿಗೆ ಆ್ಯಂಡ್ 182 ಟು 100ಸಿಗೆ. ಓಕೆ, ನಾವು ಎಸ್ಟಿಮೇಟ್ 81 ಇಂಟು 479 ಯೂಸಿಂಗ್ ದಿಸ್ ರೂಲ್. ಸೊ ಈ ರೂಲ್ನೇ ನಾವಿವಾಗ ಇದಕ್ಕೆ ಅಪ್ಲೈ ಮಾಡೋಣ. ಈಗ 479 ಇದೆಯಲ್ಲ, 479ನ್ನು ನಾವು ಯಾವುದಕ್ಕೆ ರೌಂಡೆಡ್ ಆಫ್ ಮಾಡಬೇಕು, ಇಲ್ಲಿ ಗ್ರೇಟೆಸ್ಟ್ ಪ್ಲೇಸ್ ಯಾವುದು, ಇದರಲ್ಲಿ 100s. ಹಾಗಾದರೆ 100ಸಿಗೆ ನಿಯರೆಸ್ಟ್ ಆಗಿ ರೌಂಡ್ ಆಫ್ ಮಾಡೋಣ, ಆವಾಗ 500 ಬರುತ್ತೆ. ಸೊ ರೌಂಡಿಂಗ್ ಆಫ್ ಟು 100s ಆಯಿತು. ನೆಕ್ಸ್ಟು ಆ್ಯಂಡ್ 81ನಲ್ಲಿ ಗ್ರೇಟೆಸ್ಟ್ ಪ್ಲೇಸ್ ಯಾವುದು, 10s. ಹಾಗಾದರೆ ನಾವು ರೌಂಡಿಂಗ್ ಆಫ್ ಮಾಡಬೇಕಾಗಿರೋದು 10s ಪ್ಲೇಸಿಗೆ. ಸೊ 81 ಈಸ್ ರೌಂಡೆಡ್ ಆಫ್ ಟು 80, ರೌಂಡಿಂಗ್ ಆಫ್ ಟು 10s ಪ್ಲೇಸಿಗೆ ಮಾಡಿದ್ದೇವೆ. ಈಗ ನಾವೇನು ಮಾಡೋಣ, ದಿ ಎಸ್ಟಿಮೇಟೆಡ್ ಪ್ರಾಡಕ್ಟ್ ಈಕ್ವಲ್ ಟು 500, ಇದೆರಡನ್ನು ಪ್ರಾಡಕ್ಟ್ ಮಾಡೋಣ. 500 ಇಂಟು 80, ಸೊ 5 8s 40 ಆಗೋಯಿತು. ಇಲ್ಲಿ 3 zeros ಇದೆಯಲ್ಲ, ಹಾಗೆ ಬರೆಯೋದು 3 zeros. An important use of estimates for you will be to check your answers. Okay, next suppose you have done the multiplication 37 into 1889 but are not sure about your answer. A quick and reasonable estimate of the product will be, so ಅದೇ ನೋಡಿ ಇಲ್ಲಿ ಈಗ 37 into 1889 ಬಂದಿದೆ. 37 ನಾವು ಇವಾಗ ಇದು ಗ್ರೇಟೆಸ್ಟ್ ಪ್ಲೇಸ್ 10s ಇದೆ, ಹಾಗಾಗಿ 10sಗೆ ಅಂತ ಹೇಳಿದ್ರೆ 30ಗೆ ತೊಗೊಳಕ್ಕಾಗಲ್ಲ, 40ಗೆ ಹೋಗಬೇಕು. ಈಗ 37 ನೋಡಿದ್ವಿ ಅಲ್ವಾ, 37 ಇಲ್ಲಿ 40 ಅಂತ ಇದೆ, ಇಲ್ಲಿ 30 ಅಂತ ಇದೆ.
ಈಗ 37 ಎಲ್ಲಿ ಬರುತ್ತೆ ಸ್ಕೇಲ್ನಲ್ಲಿ? ಇಲ್ಲೆಲ್ಲೋ ಬರುತ್ತೆ. ಇದಕ್ಕೆ ನಿಯರೆಸ್ಟ್ ಆಗಿರೋದು ಯಾವುದು? 40ಗೆ ಹೋಗ್ತೇವೆ ಹೊರತು 30 ಇದು 100 ಟೆನ್ಸ್ ಪ್ಲೇಸಿಗೆ ನಿಯರೆಸ್ಟ್ ಆಗಿ ಅಂದರೆ ಟೆನ್ಸ್ ಪ್ಲೇಸಿಗೆ ನಾವು ರೌಂಡೆಡ್ ಆಫ್ ಮಾಡಲ್ಲ. ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ಓಕೆ 40 ಅಂತ ಮಾಡಿದ್ವಿ. 1889 ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ 1800 ಅಥವಾ 1000 ಓಕೆ 1800 ಅಂತ ಇದೆ, ಇಲ್ಲಿ 1900 ಅಂತ ಇದೆ. ಗೊತ್ತಾಯ್ತಲ್ಲ? ಸೊ 1889 ಅಂತ ಹೇಳಿದ್ರೆ ಇಲ್ಲಿ ಏನೋ ಬರುತ್ತೆ. ಗೊತ್ತಾಯ್ತಲ್ಲ? ಹಾಗಾಗಿ ನಾವೇನು ಮಾಡ್ತೇವೆ 1889ನ ಸೊ ಅಪ್ರಾಕ್ಸಿಮೇಟ್ ಆಗಿ ಸೊ 1900 ಅಂತ ಹೇಳಿದ್ರೆ 2000ಗೆ ತೊಗೊಂಡಿದ್ದಾರೆ. ದಟ್ ಈಸ್ ಎರಡು ಮಲ್ಟಿಪ್ಲಿಕೇಶನ್ ಮಾಡಿದರೆ 80,000. ಓಕೆ, ಇಫ್ ಯುವರ್ ಆನ್ಸರ್ ಈಸ್ ಕ್ಲೋಸ್ ಟು 80,000 ಇಟ್ ಈಸ್ ಪ್ರಾಬಬಲಿ ರೈಟ್. ಓಕೆ, ಅಂದರೆ ನಮ್ಮದು ಆ್ಯಕ್ಚುಯಲ್ ಆನ್ಸರ್ ಇದೆಯಲ್ಲ ಅದು 80,000ಗೆ ನಿಯರ್ ಆಗಿದ್ದರೆ, ಕ್ಲೋಸ್ ಆಗಿದ್ದರೆ, ಸೊ ನಮ್ಮದು ಎಸ್ಟಿಮೇಟ್ ಮಾಡಿರೋ ರಿಸಲ್ಟ್ ಕೂಡ ಪ್ರಾಬಬಲಿ ರೈಟ್ ಆಗಿರುತ್ತೆ. ಆನ್ ದಿ ಅದರ್ ಹ್ಯಾಂಡ್, if it is close to 88,000 or 8 lakh, something is surely wrong in your multiplication. Suppose ನಾವು 80,000 ಬರಬೇಕು, ನಮಗೆ 8,000 ಅಥವಾ 8 lakh ಏನಾದರೂ ಬಂದರೆ ಅದು ರಾಂಗ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಸೇಮ್ ಜನರಲ್ ರೂಲ್ ಮೇ ಬಿ ಫಾಲೋಡ್ ಬೈ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ 2 or more ನಂಬರ್ಸ್. ಸೊ ಇದೇ ರೂಲು ಅಡಿಷನ್ ಸಬ್ಟ್ರಾಕ್ಷನ್ಗೆ ಅಪ್ಲಿಕೇಬಲ್ ಆಗುತ್ತೆ 2 or more ನಂಬರ್ಸ್ ಇದ್ದರೆ. ಓಕೆ, ಇವಾಗ ನಾವಿಲ್ಲಿ ಟ್ರೈ ದೀಸ್ ಇದೆಯಲ್ಲ ಅದನ್ನು ಮಾಡೋಣ. ಓಕೆ, ಟ್ರೈ ದೀಸ್, ಎಸ್ಟಿಮೇಟ್ ದಿ ಫಾಲೋಯಿಂಗ್ ಪ್ರಾಡಕ್ಟ್ಸ್. ಎ 87 × 313 ಅಂತ ಇದೆ. ಓಕೆ, 87 × 313. ಓಕೆ, ಇವಾಗ ಇಲ್ಲಿಗೆ ಬರೋಣ. ರೂಲ್ ಏನು ಹೇಳುತ್ತೆ? ಆ್ಯಕ್ಚುಲಿ 87 ಟೆನ್ಸಿಗೆ ನಿಯರ್, ಅಂದರೆ ಗ್ರೇಟೆಸ್ಟ್ ಪ್ಲೇಸ್ ಯಾವುದು? ಟೆನ್ಸ್. ಅಲ್ಲಿಗೆ ರೌಂಡಿಂಗ್ ಆಫ್ ಟು ಟೆನ್ಸ್ ಪ್ಲೇಸ್ ಮಾಡಿದ್ರೆ 80 ಆಗಿಬಿಡತ್ತೆ. ಬಟ್ 87 ಇದೆಯಲ್ಲ, ಹಾಗಾಗಿ ನಾವು ಇದನ್ನೇನು ಮಾಡೋಣ? 90ಗೆ ತೊಗೊಳ್ಳೋಣ. ಓಕೆ, ಇಂಟು 313. ಇದು 100s ಪ್ಲೇಸಿಗೆ ನಾವು ರೌಂಡಿಂಗ್ ಆಫ್ ಮಾಡಿದ್ರೆ 300 ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು 9 3s are 27, ಮತ್ತು ಇಲ್ಲಿ 3 zeros ಇದೆ. ಸೊ 27,000. ಓಕೆ, ನೆಕ್ಸ್ಟ್ ಬಿ 9 × 795 ಅಂತ ಇದೆ. 9 × 795. ಸೊ 9ಅನ್ನು ಏನು ಮಾಡೋಣ? ಸೊ ನಿಯರೆಸ್ಟ್ ನಂಬರ್ ಇಸ್ 10 ಇಂಟು 795 ನಿಯರೆಸ್ಟ್ ನಂಬರ್ ಯಾವುದು? 800 ಈಕ್ವಲ್ ಟು ಸೊ 8,000 is the answer. Next C 898 into 785 equal to 898 ಅನ್ನೋದು ನಿಯರೆಸ್ಟ್ ನಂಬರ್ ಯಾವುದು? 900 ಇಂಟು 785 ದು ನಿಯರೆಸ್ಟ್ ನಂಬರ್ ಯಾವುದು? 800. ಸೊ 8 9s 72, ಮತ್ತು ಇಲ್ಲಿ 4 zeros ಇದೆ. ಗೊತ್ತಾಯ್ತಲ್ಲ? 4 zeros. ಅಂದರೆ ಇದು 7,20,000. ಓಕೆ, 7,20,000 ಆಯಿತು. ನೆಕ್ಸ್ಟ್ 958 × 387. 958 × 387 ಈಕ್ವಲ್ ಟು 958 1000ಗೆ ನಿಯರ್ ಆಗಿದೆ, ಇಂಟು 387 400ಗೆ ನಿಯರ್ ಆಗಿದೆ. ಸೊ ದಟ್ ಈಸ್ ಈಕ್ವಲ್ ಟು 4 1s are 4, 3 0 + 2 0 is 5 zeros. ಸೊ 4 lakh. ಓಕೆ, ನೆಕ್ಸ್ಟ್ ಮೇಕ್ 5 more such problems and solve them ಅಂತ ಹೇಳಿದ್ದಾರೆ. ಸೊ ಮೇಕ್ 5 more such examples. So 5 more such problems as follows. Okay, 5 more such problems as follows. ಯಾವುದೆಲ್ಲ ಹಾಕ್ಕೊಳ್ಳೋಣ? ಫಸ್ಟ್ ಒನ್
77 into 413 equal to 77 ಯಾವುದಕ್ಕೆ ನಿಯರ್ ಆಗಿದೆ 80ಗೆ ನಿಯರ್ ಆಗಿದೆ into 413 so that is 400ಗೆ ನಿಯರ್ ಆಗಿದೆ so 8 4s are 32 ಮತ್ತು ಇಲ್ಲಿ 3 zeros so 32,000 next examples 8 into 693 so 8 ಯಾವುದಕ್ಕೆ ನಿಯರ್ ಆಗಿದೆ 10ಗೆ 693 is nearer to 700ಗೆ so equal to 7,000 next third 693 into 583 so 693 is nearer to 700 into 583 is nearer to 600 so 7 6 are 42 4,20,000 next fourth example 768 into 278 equal to 768 is nearer to 800 into 278 is nearer to 300 8 3s are 24 so 4 zeros 2,40,000 next fifth 585 into 319 so 585 is nearer to 600 319 is nearer to 319 is nearer to 300 6 3s are 18 4 zeros 1,80,000 okay these are the answer so try these ali a 27,000 ಬರುತ್ತೆ 87ಗೆ ನಿಯರ್ ಆಗಿರೋದು 90 313ಗೆ ನಿಯರ್ ಆಗಿರೋದು 300 ತಗೊಳ್ಳೋಣ so 9 into 795 is ಇದಕ್ಕೆ ನಿಯರ್ 10 this nearer to 800 so we'll get 8,000 so similarly this one and this one also and 5 more such problems are so first problem idu okay first example second example and third example this is fourth example this one is fifth examples okay so this is for to estimate products okay thank you so much.